ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುಮಾರು 75 ವರ್ಷಗಳ ಕಳೆದರೂ ಕೂಡ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಸಂದರ್ಭ ದಲಿತ ಸಮುದಾಯಕ್ಕಿದ್ರೂ ಕೂಡ ಅದನ್ನು ಅವರಿಗೆ ನೀಡಿದೆ. ಇನ್ನೊಬ್ಬರು ಕೇವಲ 3% 5% ಇರತಕ್ಕಂಥ ಜನಸಂಖ್ಯೆಯವರೇ ಕರ್ನಾಟಕದ ಚುಕ್ಕಾಣಿಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಈಗೊಂದು ಕಾಲ ಬಂದಿದೆ, ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನುವಂಥ ಒಂದು ಪದ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ಛಲವಾದಿ ಸಮುದಾಯ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತಗಳನ್ನು ನೀಡಿ ಬೆನ್ನೆಲುಬಾಗಿ ನಿಂತಿದೆ. ಇದನ್ನಾದರೂ ಅರಿತುಕೊಂಡು ದೇಶದಲ್ಲಿರ್ತಕ್ಕಂಥ AICC ಅಧ್ಯಕ್ಷರು ಮತ್ತೆ ಅದರ ಮುಖ್ಯಸ್ಥರುಗಳು ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡು ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಛಲವಾದಿಯ ಸಮುದಾಯದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕನ್ನುವಂತಹ ಒತ್ತಾಯದ ಮೇರೆಗೆ ನಾವು ಇವತ್ತು ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಮಾಡಲಿಕ್ಕೆ ನಿರ್ಧಾರ ಕೈಗೊಳ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು, ಅಥವಾ ಮಹದೇವಪ್ಪ ಆಗಿರ್ಬೋದು, ಅಥವಾ ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು. ಇವರಲ್ಲಿ ಯಾರಲ್ಲಾದರೂ ಒಬ್ಬನಾದರೂ ಅವರು ಮುಖ್ಯಮಂತ್ರಿ ಮಾಡಿದರೆ ಈ ಸಮುದಾಯಕ್ಕೆ ಒಂದು ನ್ಯಾಯ ದೊರಕಿಸಿಕೊಟ್ಟಂಗೆ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಾನವತಾವಾದಿಗಳಾದಂಥ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಎನ್ನ ಹೃನ್ಮನದಲ್ಲಿ ನೆನೆಸಿ, ಸಂವಿಧಾನದ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ಮುಖ್ಯ ಪ್ರಾಣದೇವರಾಗಿ ಪ್ರತಿಷ್ಠಾಪಿಸಿಕೊಂಡು ಈ ದಿನದ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇನೆ. ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಮುಖಂಡರಾದಂಥ ಅರುಣ್ ಗಟ್ಟಿಯವರು ಹೇಳಿದ ಹಾಗೆ ಈಗ ಒಂದು ಸಂದರ್ಭ ನಡೀತಾ ಇದೆ. ಪರಿಶಿಷ್ಟ ಮುಖ್ಯಮಂತ್ರಿಯನ್ನು ಮಾಡಬೇಕು ಅನ್ನೋವಂಥ ವಿಚಾರ ಬಂದಿದೆ. ಮುಖ್ಯಮಂತ್ರಿಯ ಬದಲಾವಣೆ ಅಂತಕ್ಕಂಥದ್ದು ಕೂಡ ನಡೀತಾ ಇದೆ. ಹಾಗೆ ನಾನು ಶ್ರೀ ಜಗದ್ಗುರು ಬಸವನಾಗಿದೇವ ಶರಣರು, ಜಗದ್ಗುರು ಛಲವಾದಿ ಗುರುಪೀಠದ ಪೀಠಾಧ್ಯಕ್ಷ ಸ್ವಾಮೀಜಿ ಏನು ಕಿವಿ ಮಾತನ್ನು ಆಡಳಿತ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಮೊದಲಿನಿಂದಲೂ ಕೂಡ ನಮ್ಮ ಸಮುದಾಯ ಅತಿ ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇರ್ತಕ್ಕಂಥದ್ದು AICC ಮಟ್ಟದಲ್ಲಿ ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ಮನವರಿಕೆ ಆಗಿದೆ ಅಂತಂದರೆ ತಪ್ಪಾಗಲಾರ್ದು. ನಾನು ಈ ಹಿಂದೆಯೇ ಸೋನಿಯಾಜಿಯವ್ರನ್ನ ಭೇಟಿ ಮಾಡಿ ಹಲವಾರು ಅಭಿವೃದ್ಧಿ ವಿಚಾರಗಳನ್ನು ಮಾತಾಡಿಕೊಂಡು ಬಂದಿದ್ದೆ. ಹಾಗಾಗಿ ಅವರು ಆ ಬಗ್ಗೆ ಕ್ರಮ ವಹಿಸಿದ್ದಾರೆ ಅನ್ನೋದಕ್ಕೆ ನನಗೆ ಭಾಳಷ್ಟು ನಂಬಿಕೆ, ವಿಶ್ವಾಸ ಇದೆ. ಪ್ರಸ್ತುತ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಯ ಬದಲಾವಣೆ ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎದ್ದಿದೆ. ನಾವು ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ AICC ಅಧ್ಯಕ್ಷರು ಖರ್ಗೆ ಅವರು, ನಮ್ಮ ಜಿ ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, ಹಾಗೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಎಲ್ಲರೂ ಕೂಡ ನಾಯಕರು ಇದ್ದಾರೆ. ಹಾಗೆ ನಮ್ಮ ಪರಿಶಿಷ್ಟರಲ್ಲಿ ನಮ್ಮ ಇವರು ಮುನಿಯಪ್ಪನವರು ಹಲವಾರು ನಾಯಕರುಗಳು ಕೂಡ ಇದ್ದಾರೆ. ಇವರಲ್ಲಿ ಯಾರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು AICC ಮಟ್ಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಆಯ್ಕೆ ಮಾಡಲಿ ಅಂತ ಆಗ್ರಹ ಮಾಡೋದಕ್ಕೆ ಇಷ್ಟಪಡ್ತೇನೆ. ಖಂಡಿತ ಇದೆ. ಈಗ ಅದು ಆನ್ ಮಾಡಿದ್ದೀರಪ್ಪ. ಪ್ರಸ್ತುತ ಸಂವಿಧಾನ ಮತ್ತು ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೂ ಕೂಡ ಯಾರೊಬ್ಬರನ್ನು ಆಯ್ಕೆ ಮಾಡಿಲ್ಲ ಅಂತಕ್ಕಂಥ ವಿಧಾನ ಇದೆ. ಅದು ಸತ್ಯನೂ ಕೂಡ ಇದೆ. ಆದರೆ ನಾನು ಜಗದ್ಗುರು ಛಲವಾದಿ ಗುರುಪೀಠದ ಸ್ವಾಮೀಜಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮ ನಾಯಕರುಗಳು ಪರಿಶಿಷ್ಟರು, ದಲಿತರು ಅನ್ನೋವಂಥ ರೀತಿಯಿಂದ ಅರ್ಹತೆ ಇಲ್ಲದಲೇ ಮುಖ್ಯಮಂತ್ರಿಗಳಾಗಲಿ ಅಂತಕ್ಕಂಥ ಉದ್ದೇಶ ಇಲ್ಲ. ಹಿಸ್ ಎಕ್ಸಲೆನ್ಸಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಉತ್ಕೃಷ್ಟ ನಾಗರಿಕರಾಗಿ ಅವರೆಲ್ಲರೂ ಕೂಡ ಇದ್ದಾರೆ. ಅವರಿಗೂ ಅರ್ಹತೆ ಇದೆ. ಹಾಗೆ ಸಾಮಾನ್ಯರನ್ನು ಹೇಗೆ ಜನ ಜಾತಿಯಿಂದ ಪರಿಗಣಿಸೋಕ್ಕೆ ಇದೆ,
ಅದೇ ರೀತಿ ಇವರನ್ನು ಕೂಡ ಜನರಲ್ ಆಗಿ ಇವ್ರಿಗೂ ಕೂಡ ಅರ್ಹತೆ ಇದೆ ಅಂತೇಳಿ ಅವರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ. ಕೇವಲ ಪರಿಶಿಷ್ಟರು ಅಲ್ಲಿಂದ ಇಲ್ಲಿ ತನಕ ಕೊಟ್ಟಿಲ್ಲ ಅಂತ ಅನುಕಂಪದ ವಿಚಾರವನ್ನು ನಾನು ಬದಿಗಿಡಕ್ಕೆ ಇಷ್ಟಪಡ್ತೇನೆ. ಇವರಿಗೆ ಅರ್ಹತೆ ಇದೆ, ಆಡಳಿತ ಇದೆ, ಸಂವಿಧಾನದ ಹೆಚ್ಚಾನು ಹೆಚ್ಚು ಅನುವರ್ತಿಗಳಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಮುಖಂಡರಾದಂಥ ಅರುಣ್ ಗಟ್ಟಿ ಅವರು, ಹಾಗೆ ನಮ್ಮ ಮಲ್ಲಿಕಾರ್ಜುನ ಕಲ್ವಾಳ್ಕರ್ ಅವರು, ಹಾಗೆ ನಮ್ಮ ರವಿ ಅವರು ಮತ್ತು ದಯಾನಂದ್ ಅವರು, ಏನು ನಮ್ಮ ಉತ್ತರ ಕರ್ನಾಟಕದ ಸಮುದಾಯದವರು ಇದ್ದೀವಿ, ಈ ಬಗ್ಗೆ ಸೂಕ್ಷ್ಮತೆಯನ್ನು ಅರಿತುಕೊಳ್ಳಿಲ್ಲ ಅಂತಂದರೆ ನಾವು ಕೂಡ ನಮ್ಮ ಮುಖ್ಯಮಂತ್ರಿ ಪದವಿ ಸಲುವಾಗಿ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಂಥ ನಾಗಿದೇವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಸ್ಪಷ್ಟಪಡಿಸುವುದೇನೆಂದರೆ, ಕಳೆದ ಸುಮಾರು ಸ್ವತಂತ್ರ ಸಿಕ್ಕು 75 ವರ್ಷಗಳಿಂದ ಪರಿಶಿಷ್ಟರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟುವಾಗಿ ನಾವು ಬೆಂಬಲ ಕೊಡ್ತಾ ಬಂದೇವೆ. ಮೊಟ್ಟ ಮೊದಲು KH ರಂಗನಾಥ್ ಅವರಿಗೆ ಮುಖ್ಯಮಂತ್ರಿ ಕೊಡ್ತಾನಿದ್ರು, ಅವ್ರಿಗೆ ಕೊಡಲಿಲ್ಲ. ಬಿ ವಸನಪ್ಪ ಕೊಡ್ತಾನಿದ್ರು, ಅವ್ರಿಗೂ ಕೊಡಲಿಲ್ಲ. ತದನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಡ್ತಾನಿದ್ರು, ಅವ್ರಿಗೂ ಕೊಡಲಿಲ್ಲ. ಆಮೇಲೆ ಪರಮೇಶ್ವರಪ್ಪ ಕೊಡ್ತಾನಂದ್ರು, ಅವ್ರಿಗೂ ಕೊಡಲಿಲ್ಲ. ಇದು ಭಾಳ ಖೇದದಿಂದ ಹೇಳುವಂಥ ಮಾತು. ಯಾಕೆ ಅಂತಂದರೆ, ನಾವು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಬಂದಿದ್ದೀವಿ. ಇಡೀ ದಲಿತ ಸಂಘಟನೆಗಳು ಸಹಿತ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾವು ಪರಿಶಿಷ್ಟರು ಅಂದರೆ ಛಲವಾದಿ ಸಮಾಜದವರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಅಧಿಕಾರಕ್ಕೆ ತಂದಿದ್ದೀವಿ. ಇಂಥ ಒಂದು ಸನ್ನಿವೇಶದಲ್ಲಿ ಈಗ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಮಾಡ್ತಾರೆ ಕೂಗ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಖರ್ಗೆಜಿಯವರಾಗಲಿ ಅಥವಾ ಪ್ರಿಯಾಂಕಾ ಖರ್ಗೆಜಿಯವರಾಗಲಿ ಅಥವಾ ಪರಮೇಶ್ವರಪ್ಪ ಆಗಲಿ ಅಥವಾ ಮಹದೇವಪ್ಪ ಆಗಲಿ, ಇವು 4 ಜನರಲ್ಲಿ ಯಾರ್ಯಾದರೂ ಮುಖ್ಯಮಂತ್ರಿ ಕೊಟ್ಟಿದ್ರೆ ನಮ್ಮ ಸಮಾಜ ಒಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ. ಮುಂದಿನ ದಿನದಲ್ಲಿ ಸಹಿತ ನಾವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀವಿ. ಮತ್ತು ಇದೇ ಥರ ಮುಂದುವರೆದ್ರೆ ಅಂತಂದರೆ ನಿಜವಾಗ್ಲೂ ನಮಗೆ ಭಾಳಷ್ಟು ಖೇದ ಆಗ್ತಾ ಇದೆ. ಇಲ್ಲ ಅಂತಂದರೆ ಹೋರಾಟ ಮುಖಾಂತರ ಮಾಡಬೇಕಾಗ್ತದೆ ಅಂತ ಹೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಇದು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿಗೆ ಅವರ ಲೀಡರ್ಸಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ತಕ್ಷಣ ಇದನ್ನು ಗಮನ ಕೊಟ್ಟು ನಮ್ಮ ಛಲವಾದಿ ಸಮಾಜಕ್ಕೆ ಪ್ರಾಶಸ್ತ್ಯ ಕೊಟ್ಟು ಮುಖ್ಯಮಂತ್ರಿ ಮಾಡಬೇಕಂತ ಹೇಳಿದ್ದರಿಂದ ನಾನು ಈ ಮೂಲಕ ನಮ್ಮ ಶ್ರೀ ಅರುಣ್ ಗಟ್ಟಿ ನೇತೃತ್ವದಲ್ಲಿ ನಾನು ಬೆಂಬಲ ವ್ಯಕ್ತಪಡಿಸಿ ನನ್ನ ಹೇಳಿಕೆಯನ್ನು ವ್ಯಕ್ತಪಡಿಸ್ತೇನೆ.